ಈಗಾಗಲೇ ಘಟನೆ ನಡೀತಾ ಇದೆ. ಅಲ್ಲಿ ಅಗೆಯುವ ಪ್ರಕ್ರಿಯೆಗಳು ಕೂಡ ಆರಂಭ ಆಗಿದೆ. ಜೆಸಿಬಿ ಕೂಡ ಬಂದಿದೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಶಶಿಧರ್ ಮತ್ತೆ ನಾನು ಬೆಳಿಗ್ಗಿನಿಂದ ಈ ಒಂದು ಜಾಗದಲ್ಲಿ ಇರುವಂತದ್ದು. ನಿಮಗೆ ಏನ್ ಅನಿಸ್ತಾ ಇದೆ ಸರ್? ಬೆಳಿಗ್ಗೆ ಆರಂಭದಲ್ಲಿ ಬಂದ ಇದರಿಂದ ಈಗಿನವರೆಗೆ ಆದ ಘಟನೆಗಳ ಬಗ್ಗೆ ಆರಂಭದಲ್ಲಿ ಅನಿಸ್ತಾ ಇದ್ದಾಗ ಒಂದು ಡೌಟ್ ಬರ್ತಾ ಇದ್ದದ್ದು ಏನಂದ್ರೆ, ಈ ತರದ ಕಾರ್ಯಾಚರಣೆ ಈ ಮಳೆಗಾಲದಲ್ಲಿ, ಮುಖ್ಯವಾಗಿ ಈ ಮಳೆಗಾಲದಲ್ಲಿ ಮ್ಯಾನ್ಯಲ್ ಆಗಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ. ಯಾಕಂದ್ರೆ ಕರಾವಳಿ ಭಾಗದಲ್ಲಿ ಮಳೆ, ನಿರಂತರವಾದ ಮಳೆ, ಅಂದ್ರೆ ಈಗ ಇವತ್ತು ಬರುವ ಮಳೆ ಮಾತ್ರ ಲೆಕ್ಕಕ್ಕಲ್ಲ, ಕಳೆದ 1.5 ತಿಂಗಳಿಂದ ಒಂದು ಕಡೆಯಿಂದ ಮಳೆ ಬರ್ತಾ ಇದೆ, ಮತ್ತೊಂದು ಕಡೆಯಿಂದ ನೇತ್ರಾವತಿಯ ಬದಿಯಲ್ಲೇ ಇರುವಂತದ್ದು. ಸೊ ಅಂತ ಸಂದರ್ಭದಲ್ಲಿ ಮ್ಯಾನ್ಯಲ್ ಆಗಿ ಮಾಡುವಾಗ ಸಮಸ್ಯೆಗಳು ಬರಬಹುದು, ಮಣ್ಣು ಕುಸಿತ ಇನ್ನೊಂದು ಮತ್ತೊಂದು ಆಗಬಹುದು ಅನ್ನೋ ಆತಂಕ ಒಂದಿತ್ತು. ಮತ್ತು ಅದೊಂದು ಲಾಜಿಕ್ ಎಂಡಿಗೆ ಬರ್ಲಿಕ್ಕಿಲ್ಲ ಅಂತ ಅನಿಸ್ತಾ ಇತ್ತು. ಅದಕ್ಕೆ ಪೂರಕವಾಗಿ ಇದನ್ನ ತಂದು ಜೆಸಿಬಿ ತಂದು, ಜೆಸಿಬಿ ಇಂದ ನನಗಿರುವುದು ಸಂಶಯ, ಈಗ ಜೆಸಿಬಿ ತಂದಾಗ ಟೆಕ್ನಿಕಲ್ ಪ್ರಾಬ್ಲಮ್ ಆಗುದಿಲ್ವಾ ಅಂತ. ಅಂದ್ರೆ ಅಲ್ಲಿ ಬಹಳ ಸೂಕ್ಷ್ಮವಾದ ವಿಷಯ ಇದು. ಅಲ್ಲಿ ಮೂಳೆ ಇನ್ನೊಂದು ಮತ್ತೊಂದು ಬಹಳ ಸೂಕ್ಷ್ಮವಾಗಿ ತೆಗಿಬೇಕಾಗುತ್ತೆ. ಮ್ಯಾನ್ಯಲ್ ತೆಗೆಯುವಾಗ ಅದೆಲ್ಲ ಬಹಳ ಸುರಕ್ಷಿತವಾಗಿರುತ್ತೆ. ಸೊ ನಿಮಗೆ ಏನ್ ಅನಿಸ್ತದೆ, ಈಗ ಜೆಸಿಬಿ ತಂದಾಗ, ಸಣ್ಣ ಜೆಸಿಬಿ ತಗೊಂಡು ಹೋಗಿದ್ದಾರೆ, ಸಣ್ಣ ಜೆಸಿಬಿ ತಂದಾಗ ಇದರ ನಿರ್ವಹಣೆ ಮಾಡುವಾಗ ತೊಂದರೆ ಏನಾಗಬಹುದು ಅಂದ್ರೆ, ಜೆಸಿಬಿ ಸಹಜವಾಗಿ ಅರಣ್ಯ ಪ್ರದೇಶಗಳಿಗೆ ಜೆಸಿಬಿ ನುಗ್ಗಿಸಬಾರ್ದು, ರಿಸರ್ವ್ ಫಾರೆಸ್ಟ್ ಗಳಲ್ಲಿ ಯಾವುದೇ ರೀತಿಯಾದ ಅಗೆತಗಳನ್ನ ಮಾಡಬಾರ್ದು ಅನ್ನುವಂಥದ್ದಲ್ಲಿ ಇರುವಂತದ್ದು ಕೆಲವೊಂದು ಸತ್ಯಗಳು. ಆದರೆ ಈ ಒಂದು ಪ್ರಕರಣ ಬಹಳ ಸೂಕ್ಷ್ಮವಾಗಿರುವಂತಹ ಕಾರಣದಿಂದಾಗಿ ಜೆಸಿಬಿ ನುಗ್ಗಿಸಿದ್ರು ಕೂಡ, ಅಲ್ಲಿ ಪ್ರಕ್ರಿಯೆಗಳಾದ್ರೂ ಕೂಡ ಅದನ್ನ ಕೆಲವೊಂದು ವಿಚಾರಗಳಲ್ಲಿ ಅವ್ರು ತೆಗೆದುಕೊಂಡಿದ್ದಾರೆ. ಆದ್ರೆ ನೀವು ಹೇಳ್ತಾ ಇರುವಂತದ್ದು ಅಲ್ಲಿ ಸಿಗುವಂತ ಅಸ್ಥಿಪಂಜರಗಳಿಗೆ ಏನಾದ್ರೂ ಡ್ಯಾಮೇಜ್ ಆಗಬಹುದಾ ಅನ್ನುವಂಥದ್ದು. ಅದು ನಾನು ಕೂಡ ಆಗ ಒಬ್ಬ ಫೊರೆನ್ಸಿಕ್ ಎಕ್ಸ್ಪರ್ಟ್ ಜೊತೆ ಮಾತನಾಡ್ತಾ ಇದ್ದೆ. ಜೆಸಿಬಿ ತಂದಿದ್ದಾರೆ ಸರ್, ಜೆಸಿಬಿ ತಂದ ಕಾರಣದಿಂದಾಗಿ ಏನಾದ್ರೂ ಆಗಬಹುದಾ? ಆಗ ಅವರು ಹೇಳುವಂತದ್ದು, ಜೆಸಿಬಿಯಿಂದ ಈ ರೀತಿಯಾದಂತದ್ದು ಆಗುತ್ತೆ, ಆದ್ರೆ ವೈದ್ಯರ ನಿರ್ದೇಶನಗಳನ್ನ ಪಾಲಿಸಿ ಜೆಸಿಬಿ ಚಾಲಕ ಅದನ್ನ ಡ್ರೈವ್ ಮಾಡಬೇಕು. ವೈದ್ಯರು ಇರ್ತಾರೆ, ಫೊರೆನ್ಸಿಕ್ ವೈದ್ಯರು ಏನ್ ಹೇಳ್ತಾರೆ ಅಂದ್ರೆ, ಅಗೆದ ತಕ್ಷಣ ಅದನ್ನ ಎತ್ತುವಂತದ್ದು ಅಥವಾ ಮತ್ತೊಂದು ಪ್ರೋಸೆಸ್ ಗಳನ್ನ ಮಾಡುವಂತದ್ದಕ್ಕಿಂತ ಅಲ್ಲಿ ಸ್ವಲ್ಪ ಪ್ರೋಸೆಸ್ ಗಳನ್ನ ಅವರು ಅನುಸರಿಸಿದ್ರೆ ಅದು ಬಹಳ ಇವತ್ತಿನ ವಾತಾವರಣ ನೋಡಿದ್ರೆ ಇರುವುದರಲ್ಲಿ ಬೆಸ್ಟ್ ಆಪ್ಷನ್ ಆಗಿತ್ತು ಇದು ಜೆಸಿಬಿ ಅಂತೇಳಿ. ಒಂದು ಎರಡನೇ ತಂಡ ಬಹಳ ಚರ್ಚೆ ಮಾಡಿದ್ರು. ನಾವು ನೋಡಿದ ಮಟ್ಟಿಗೆ ಎಲ್ಲರೂ ತಂಡವಾಗಿ ವೈದ್ಯರ ತಂಡ ಹೊರಗೆ ಬಂದ್ರು. ಅನುಚೇತ್ ಅವರು ಎಂಟ್ರಿ ಆದ್ರು, ಒಮ್ಮೆ ಹೋದವರು ಮತ್ತೆ ಎಂಟ್ರಿ ಆದ್ರು. ಅನುಚೇತ್ ಅವರು ಈ ನಿರ್ಧಾರ ತಗೊಂಡಿರ್ಬೋದು ಅಂತ ಅನಿಸ್ತದೆ ಹೇಗೆ? ಯಾಕಂದ್ರೆ ಅಲ್ಲಂದ್ರೆ ಇಲ್ಲಿ ಅನುಚೇತ್ ಅವರ ಎಂಟ್ರಿ, ಯಾಕಂದ್ರೆ ಈಗ ಪ್ರಣವ್ ಮೊಹಂತಿ ಅವರು ಬೆಂಗಳೂರಲ್ಲಿರುವ ಕಾರಣದಿಂದಾಗಿ ಇಲ್ಲಿ ತನಿಖಾಧಿಕಾರಿ ವಿವೇಚನೆ, ಅವರು ಏನ್ ಬೇಕಾದ್ರೂ ಮಾಡಬಹುದು. ಆದ್ರೆ ಇದೊಂದು ಗಂಭೀರ ವಿಚಾರ. ನಾಳೆ ಜೆಸಿಬಿ ಎಂಟ್ರಿಯ ಕಾರಣಕ್ಕೆ ಮತ್ತೊಂದು ಅದು ಚರ್ಚೆಗೆ ಬರಬಹುದು. ಮ್ಯಾನ್ಯಲ್ ಆಗಿ ಯಾಕೆ ಮಾಡಲಿಲ್ಲ, ಜೆಸಿಬಿ ತಂದ ಕಾರಣದಿಂದ ಏನೋ ಡ್ಯಾಮೇಜ್ ಆಯ್ತು, ಮತ್ತೊಂದೆಲ್ಲ ಚರ್ಚೆಗಳಿಗೆ ಕಾರಣ ಆಗೋದಕ್ಕಿಂತ ಈ ರೀತಿಯಾಗಿ ಮಾಡಿದ್ರೆ ಏನಾದ್ರೂ ಆಗಬಹುದು ಅನ್ನುವಂಥದ್ದು. ಆ ವೈದ್ಯರ ಜೊತೆಗಿನ ಚರ್ಚೆಗಳು ಕೂಡ, ಇಲ್ಲಿ ನಿರ್ಧಾರ ತೆಗೆದುಕೊಳ್ಬೇಕಾದ್ರು ವೈದ್ಯರು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಕ್ರೈಮ್ ಆಂಗಲ್ ನಲ್ಲಿ ಪೊಲೀಸರು ನೋಡ್ತಾರೆ, ಕ್ರೈಮ್ ಆಂಗಲ್ ನಲ್ಲಿ ಅಲ್ಲಿ ಸಿಕ್ಕಿದ ತಕ್ಷಣ ಅಲ್ಲಿ ಏನು ಕ್ರಮಗಳನ್ನು ಕೈಗೊಳ್ಳಬೇಕು. ಆದ್ರೆ ಅದರ ಸಂರಕ್ಷಣೆಯ ಕೆಲಸ ಇರುವಂತದ್ದು ಫೊರೆನ್ಸಿಕ್ ವೈದ್ಯರದು. ನಾಳೆ ವರದಿ ಕೊಡಬೇಕು ಅವರು, ಅದಕ್ಕೇನಾದ್ರೂ ಡ್ಯಾಮೇಜ್ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತ ವರದಿಗಳನ್ನು ಕೂಡ ಅವರ ಉಲ್ಲೇಖ ಮಾಡಬೇಕಾಗುತ್ತೆ. ಬಹುತೇಕ ಅನುಚೇತ್ ಅವರ ಪ್ರವೇಶದ ನಂತರ ಅಲ್ಲಿ ನೀವು ನೋಡಿರ್ಬೋದು, ಹೊರಗಡೆ ನಿಂತು 3 ಜನ ಅಧಿಕಾರಿಗಳು ಎಸಿ ಅವರು ಕೂಡ ಹೊರಗೆ ಬಂದದನ್ನ ನೋಡಿದ್ದೇವೆ. ಅಂದ್ರೆ ಮಹಿಳಾ ಅಧಿಕಾರಿಯಾಗಿ ಎಸಿ ಅವರು ತೊಡಗಿಸಿಕೊಳ್ಳಬೇಕೆ ಒಂದು, ಅಂದ್ರೆ ಬಹಳ ದೂರ ಹೋಗಬೇಕಾಗುತ್ತೆ, ಕಾಡಿನ ಒಳಗೆ ಹೋಗಬೇಕು. ಬೆಳಗಿನಿಂದ ಅಲ್ಲೇ ಇದ್ದಾರೆ, ಸುಮಾರು 5 ರಿಂದ 5:30 ಗಂಟೆ ಆಗ್ತಾ ಬಂತು. ಮತ್ತೆ ಎಲ್ಲ ಪ್ರಕ್ರಿಯೆಗಳು ಅವರ ಮುಖವೇ ಆಗ್ಬೇಕು ಅಂತ. ಯಾಕಂತ ಹೇಳಿದ್ರೆ ಬಹಳ ಒಂದು ಸೂಕ್ಷ್ಮ ಪ್ರಕರಣ ಇದು. ಮುಂದೆ ಇದು ಸಾಕಷ್ಟು ಊಹಾಪೋಹ ಇಂತಹ ಸಂಗತಿಗಳಿಂದಲೇ ಬಂದಿರುವ ಪ್ರಕರಣ ಆದ ಕಾರಣ ಮುಂದೆ ಇಲ್ಲಿ ಯಾವುದೇ ಸಂಶಯ ಉಳಿಬಾರದು ಅನ್ನೋ ದೃಷ್ಟಿಯಿಂದ. ಯಾಕಂದ್ರೆ ಇಲ್ಲಿ ಒಂದು ಪಾರದರ್ಶಕತೆ ಅಗತ್ಯತೆ ಇದೆ. ಅದ್ರ ಜೊತೆಗೆ ಕಾನೂನಾತ್ಮಕ ಪ್ರಕ್ರಿಯೆಗಳಲ್ಲಿ ಎಲ್ಲೂ ನಾಳೆ ಕೋರ್ಟಿಗೆ ಹೋದಾಗ ಅಲ್ಲಿ ಸ್ಟ್ಯಾಂಡ್ ಆಗಬೇಕು. ನಾಳೆ ಯಾರೋ ಹೇಳಬಾರ್ದು, ಅವತ್ತು ಮಾಡಿದಂತ ಪ್ರಕ್ರಿಯೆಗಳಲ್ಲಿ ವೈಫಲ್ಯಗಳಿತ್ತು, ವಿಫಲತೆಗಳಿತ್ತು, ಆ ಪ್ರಕ್ರಿಯೆಗಳನ್ನು ಅವರು ಸರಿಯಾಗಿ ನಡೆಸಿಲ್ಲ, ಆ ಕಾರಣಕ್ಕೇನೋ ಆಗಿದೆ, ಮತ್ತೊಂದು ಮಗದೊಂದು ಅನ್ನೋ ಚರ್ಚೆಗಳು ಬರ್ತದೆ. ಅದಕ್ಕೆ ಬೇಕಾದಾಗಿ ಆ ಸೀಮಿತವಾದಂತಹ ಒಂದು ಬೌಂಡ್ರಿಯನ್ನು ಹಾಕೊಂಡು ಅವರ ತಂಡ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ನನಗೆ ಮೇಲ್ನೋಟಕ್ಕೆ. ಇನ್ನೊಂದು ನನಗೆ ಅನಿಸ್ತಾ ಇದೆ, ಈಗ ಬೆಳಿಗ್ಗೆ ಬರುವಾಗ ಅನಿಸ್ತಾ ಇತ್ತು ಕೇವಲ ಮಹಾಜರ್ ಮಾತ್ರ ಆಗಬಹುದು ಇವತ್ತು ಅಂತೇಳಿ, ಅಥವಾ ಮಧ್ಯಾಹ್ನದ ಮೇಲೆ ಉತ್ಖನನ ಶುರು ಆಗಬಹುದು ಅಂತ. ಆದ್ರೆ ಅಧಿಕಾರಿಗಳು ಎಷ್ಟು ಸ್ಪೀಡ್ ಇದ್ದಾರೆ ಅಂದ್ರೆ ಇವತ್ತು ಉತ್ಖನದಿಂದಲೇ ಕೆಲಸ ಶುರು ಮಾಡಿಬಿಟ್ರು ಅಂತ. ಆದ್ರೆ ಉತ್ಖನನ ಅನ್ನೋದು ಅಷ್ಟು ಸುಲಭ ಅಲ್ಲ ಅನ್ನೋದು ಒಂದು ಖಾತ್ರಿ ಆಗ್ತಾ ಇದೆ. ಯಾಕಂದ್ರೆ ಒಂದೊಂದಕ್ಕೆ 2 ರಿಂದ 3 ಗಂಟೆ ಬೇಕಾಗಬಹುದು ಅಂತ ನಾವು ಆಗ ಡಿಸ್ಕಸ್ ಮಾಡಿದ್ದೆವು. ಇದು 5 ಗಂಟೆ ಆಯ್ತು. ಸೊ 13 ಪಾಯಿಂಟ್ ಗಳನ್ನ ಗುರುತಿಸಿದ್ದಾರೆ ನೀವು ನೋಡಿದ ಮಟ್ಟಿಗೆ. ಇದೊಂದು ಎಷ್ಟು ದೊಡ್ಡ ಲಾಂಗ್ ಪ್ರೊಸೆಸ್ ಆಗಬಹುದು ಅನ್ನೋದು ದೊಡ್ಡ ಆಶ್ಚರ್ಯಕರ ಸಂಗತಿ. ನಮಗೆ ಅಂದ್ರೆ ಈಗ ಕರಾವಳಿಯಲ್ಲಿ ದಕ್ಷಿಣ ಕನ್ನಡ ಇರ್ಬೋದು, ನೀವು ಉಡುಪಿಯಲ್ಲಿ ನೋಡಿರ್ಬೋದು, ಇಂಥ ಒಂದು ಪ್ರಕರಣ ನಾವು ನೋಡಿಲ್ಲ. ಎಲ್ಲೋ ಒಂದು ಕಡೆ ಕೆಲವೊಂದು ಪ್ರಕರಣಗಳಲ್ಲಿ ಒಂದು ಮೃತದೇಹವನ್ನು ಹೊರಗೆ ತೆಗೆದದ್ದು ಈ ರೀತಿಯಾಗಿರ್ಬೋದು. ಹಾಗಾಗಿ ಈ ಪ್ರಕರಣದ ಗಂಭೀರತೆಯ ಜೊತೆಗೆ ಅದರಲ್ಲಿ ಒಂದಷ್ಟು ನಾಳಿನ ಆರೋಪ ಪ್ರತ್ಯಾರೋಪಗಳಿಗೂ ಕೂಡ ಅಧಿಕಾರಿಗಳು ಉತ್ತರ ಕೊಡಬೇಕಾಗುತ್ತೆ. ಹಾಗಾಗಿ ಅದು ಎಷ್ಟೇ ತಡವಾದ್ರೂ, ಅದು 4 ದಿನ ಹೋಗ್ಲಿ, 1 ವಾರ ಹೋಗ್ಲಿ, ಅವರ ಪ್ರಕ್ರಿಯೆಗಳಲ್ಲಿ ತೊಡಗಿಸಿಕೊಳ್ಳುವಂತ ಅಗತ್ಯತೆಗಳಿದ್ರೆ, ನೀವು ಮಹಿಳಾ ಅಧಿಕಾರಿ ಬಗ್ಗೆ ಹೇಳಿದ್ರೆ, ಅವರಿಲ್ಲದೆ ಹೋದ್ರೆ ಆ ಪ್ರಕ್ರಿಯೆ ನಡೆಯೋಲ್ಲ, ಆ ಪ್ರಕ್ರಿಯೆಗೆ ಕಾನೂನಾತ್ಮಕವಾದ ಮುದ್ರೆಯೇ ಸಿಗೋಲ್ಲ ಅನ್ನುವಂತ ಒಂದು ಚರ್ಚೆಗಳು ಕೂಡ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಆ ದೂರುದಾರ ಅನಾಮಿಕ ದೂರುದಾರ ಏನಿದ್ದಾರೆ ಸವಿವರವಾಗಿ ದೂರಿನಲ್ಲಿ ಬರೆದಿದ್ರು. ಆಮೇಲೆ 13 ಪಾಯಿಂಟ್ ಗಳನ್ನ ಗುರುತಿಸಿದ್ರು. ಈಗ ಕಾರ್ಯಾಚರಣೆ ನಡೆಯುವಾಗಲೂ ಕೂಡ
ಅವರ ಎಲ್ಲ ಆಗ್ರಹಗಳು, ಅವರ ಎಲ್ಲ ಒತ್ತಾಯಗಳನ್ನು ಅಧಿಕಾರಿಗಳು ಪಾಲಿಸಿದ್ದಾರೆ ಅಂತೇಳಿ. ಅಂದ್ರೆ 2 ಅಡಿ 3 ಅಡಿ 4 ಅಡಿ ಹೋದಾಗ ಇನ್ನೂ ಹೋಗ್ಬೇಕು ಅಂತ ಅವರು ಒತ್ತಾಯ ಮಾಡ್ತಾರೆ. ಆಮೇಲೆ JCB ಅವರ ಹತ್ರವೂ ಚರ್ಚೆ ಮಾಡಿರ್ಬೋದು ಅಂತ ಅನಿಸುತ್ತೆ. ಅದರ ಬಗ್ಗೆ ಏನ್ ಹೇಳಿಕ್ ಬಯಸ್ತೀರಿ? ಇದು ಒಂದು ಶಶಿಧರ್, ಏನಂದ್ರೆ ಈ ಒಂದು ಜಾಗದ ಬಗ್ಗೆ ನಾವು ಮೊದಲು ಗಮನ ಹರಿಸಬೇಕು. ಯಾಕಂದ್ರೆ ಇದು ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲಿರೋದು. ಎಲ್ಲಿ JCB ಅಲ್ಲಿ ಮ್ಯಾನ್ಯುವಲ್ ಆಗಿ ಹೂತ್ರು ಕೂಡ ನೀರು ಒಳಗಡೆ ಬರುತ್ತೆ. ನಿಮ್ಗೆ ಗೊತ್ತಿರಬಹುದು, ಕೆಲವೊಂದು ಜಾಗಗಳಲ್ಲಿ ನೀರಿನ ಹೊರೆತ ಹೆಚ್ಚಿರುತ್ತೆ. ಈ ಸಾಮಾನ್ಯವಾದ ಜಾಗಗಳಲ್ಲಿ ಮಳೆಗಾಲದಲ್ಲಿ ಗುಂಡಿ ತೆಗೆದಾಗ ಅದರ ಒಳಗಡೆ ನೀರು ತುಂಬುವಂತದ್ದು, ಮತ್ತೆ ಅದನ್ನು ವಾಪಸ್ ಸ್ನಾನಘಟ್ಟ ಸುದ್ದಿ ಆಗುವುದೇ ಪ್ರವಾಹಗಳು. ನಿಮ್ಮ ಗಮನಕ್ಕೆ 2019ರಲ್ಲಿ ಬಹಳ ದೊಡ್ಡ ಪ್ರವಾಹ ಬಂದಿತ್ತು ಬೆಳ್ತಂಗಡಿಯ ಬಹಳ ದೊಡ್ಡ ಪ್ರವಾಹಕ್ಕೆ ಈ ಸ್ನಾನಘಟ್ಟ ಕೂಡ ಕಂಪ್ಲೀಟ್ ಆಗಿ ಮುಳುಗಡೆಯಾಗಿ ಈ ಭಾಗದ ಒಂದಷ್ಟು ಈ ಕಾಡು ಪ್ರದೇಶಗಳಲ್ಲಿ ಇರುವಂತಹ ಜಾಗಗಳೇನಿತ್ತು ಆ ಜಾಗಕ್ಕೆಲ್ಲ ನೀರು ತುಂಬಿ ಅದೆಲ್ಲ ಹೊರಗಡೆ ಹರ್ಕೊಂಡು ಹೋದಂತದ್ದು ಮತ್ತು ಇದು ಕೊಚ್ಕೊಂಡು ಹೋದಂತ ಒಂದು ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿತ್ತು. ಆ ಕಾರಣಕ್ಕಾಗಿ ನೋಡಿ, ಅವರು ಗುಂಡಿ ಆಗದ ತಕ್ಷಣ ಅಲ್ಲಿ ನೀರು ತುಂಬುತ್ತೆ, ಮತ್ತೆ ಅದನ್ನ ಮ್ಯಾನ್ಯುವಲ್ ಆಗಿ ಹೊರಗಡೆ ತೆಗೆಯುವಂತದ್ದು, ಮತ್ತೆ ಆ ಗುಂಡಿಯನ್ನ ಡೀಪ್ ಮಾಡ್ಕೊಂಡು ಹೋಗುವಂತದ್ದು ಸಾಧ್ಯ ಇಲ್ಲ. ಮತ್ತೆ ನನಗೆ ಇನ್ನೊಂದು ಅನಿಸುದು, ಇಲ್ಲಿ ಯಾವಾಗ್ಲೂ ಪ್ರವಾಹ ಬರ್ತಾ ಇರೋದ್ರಿಂದ ಮೊದಲ ಪಾಯಿಂಟ್ ಏನಿದೆ, ಆ ಪ್ರವಾಹ ಬರುವ ಜಾಗದಲ್ಲೇ ಇರುವುದರಿಂದ ಈ ತನಿಖೆಯಲ್ಲಿ ಆಗಿ ಹೋದ ಮಣ್ಣಿನ ಸವಕಳಿ ಇನ್ನೊಂದು ಮತ್ತೊಂದು ಬಹಳ ಇಂಪ್ಯಾಕ್ಟ್ ಆಗ್ತದೆ ಅಂತ ಅದನ್ನ ಆಗ್ಲೇ ಒಬ್ರು ಚರ್ಚೆ ಮಾಡಿದ್ರು ಅದನ್ನ. ಯಾಕಂದ್ರೆ ಫಸ್ಟ್ ಪಾಯಿಂಟ್ ಸಿಗುವಂತದ್ದೇ ನೇತ್ರಾವತಿಯ ಬಹಳ ಹತ್ತಿರದ ಜಾಗದಲ್ಲಿ. ಆ ದೂರಕ್ಕೆ ಹೋದ್ರೆ ನಮಗೂ ಗೊತ್ತಿಲ್ಲ 10 ಪಾಯಿಂಟ್ ಸವಾಲುಗಳು ಇರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಅದು ರಸ್ತೆಗೆ ಬಹಳ ಹತ್ತಿರದಲ್ಲಿ ಇದೆ. ಅದ್ರ ಜೊತೆಗೆ ಒಂದು 8ನೇ ಪಾಯಿಂಟ್ ಇದೆ, ಅದು ನೇತ್ರಾವತಿ ಸ್ನಾನಘಟ್ಟದ ಬಹಳ ಹತ್ತಿರದಲ್ಲಿ. ಅಲ್ಲಿ ನೇತ್ರಾವತಿ ಬ್ರಿಡ್ಜ್ ಏನಿದೆಯೋ ಆ ಬ್ರಿಡ್ಜ್ ನ ಪಕ್ಕದಲ್ಲಿ ಇರುವಂತ 8ನೇ ಪಾಯಿಂಟ್, ಅದು ಕೂಡ ಒಂದಷ್ಟು ಸವಾಲು ಇರಬಹುದು ಅಲ್ಲೂ ಕೂಡ. ಯಾಕಂದ್ರೆ ಅಲ್ಲೂ ಕೂಡ ನೀರಿನ ಹೊರೆತ ಹೆಚ್ಚಿರುವಂತದ್ದು, ನೀರಿನ ಜಾಗಗಳು ಹೆಚ್ಚಿರುವಂತದ್ದು, ಇದರ ಬಗ್ಗೆ ಕೂಡ ನಾವು ನೋಡ್ಬೇಕಾಗುತ್ತೆ. ಅನಾಮಿಕ ದೂರುದಾರ ಬಂದಾಗಿನಿಂದ ಕಾಡ್ತಾ ಇರುವ ಒಂದೇ ಒಂದು ಪ್ರಶ್ನೆ, ಅಲ್ಲಿ ಅಸ್ಥಿ ಪಂಜರ ಇದೆಯಾ, ಅಲ್ಲಿ ಏನಾದ್ರೂ ಕಳೆ ಬರಹ ಸಿಕ್ಕಿತಾ ಅನ್ನುವಂಥದ್ದು. ಇವತ್ತು ಬೆಳಗಿನಿಂದ ಎಲ್ಲರನ್ನು, ಇಡೀ ದೇಶವನ್ನು ಕಾಡ್ತಾ ಇರೋದು, ಅದರ ಪ್ರತೀಕವಾಗಿ ಇಲ್ಲಿ ನಿಂತ ಜನರಿಗೆ ಕಾಡ್ತಾ ಇರೋದು ಸಿಕ್ಕಿತಾ ಏನಾದ್ರು ಕಳೆ ಬರ ಸಿಕ್ಕಿತಾ ಅನ್ನುವಂಥದ್ದು. ಮತ್ತೆ ಇಲ್ಲಿ ಜನರ ಹತ್ರ ನಾನು ಮಾತಾಡುವ, ಅಂದ್ರೆ ಆನ್ ರೆಕಾರ್ಡ್ ಮಾತಾಡ್ಲಿಕ್ಕೆ ಯಾರು ಹೆಚ್ಚಿನವರು ಬರದೇ ಇದ್ರು ಕೂಡ ಆನ್ ರೆಕಾರ್ಡ್ ಮಾತನಾಡಿದವರು ಹೇಳುವಂತದ್ದು ಏನಂದ್ರೆ, ಏನು ಸತ್ಯ ಅನ್ನೋದು ನಮಗೆ ಬಯಲಾಗಬೇಕು. ಅಂದ್ರೆ ಈ ವಿಷಯದಲ್ಲಿ ಈ ಭಾಗವನ್ನ ಬೆಂಬಲಿಸುವವರಿಗೂ ವಿರೋಧಿಸುವವರಿಗೂ SIT ತನಿಖೆಯ ಬಗ್ಗೆ ತೃಪ್ತಿ ಇದೆ. SIT ಇಂದ ಸತ್ಯ ಹೊರಗೆ ಬರಬೇಕು, ಎಲ್ಲ ಸಂಶಯಗಳು ನಿವಾರಣೆ ಆಗಬೇಕು, ಊಹಾಪೋಹಗಳು, ಕಾಲ್ಪನಿಕ ಸಂಗತಿಗಳು ನಿವಾರಣೆ ಆಗಬೇಕು ಅನ್ನುವಂಥದ್ದು. ನಾನು ನಿಮ್ಮ ಇದಕ್ಕೆ ಒಂದು, ಅಂದ್ರೆ ನೀವು ಮಾತನಾಡಿಸಿದ ಹೋದ್ರೆ ಎಷ್ಟೋ ಜನಕ್ಕೆ ಮಾತನಾಡೋಕೆ ಅವರ ಮಾನಸಿಕವಾಗಿ ಅವರಲ್ಲಿ ಕೆಲವೊಂದು ವಾದಗಳಿರಬಹುದು, ಅದನ್ನೇ ಮುಂದಿಡುವಂತದ್ದು ಅವರಲ್ಲಿ ಹಾರ್ಟ್ಲಿ ಇರಬಹುದು. ಆದ್ರೆ ಅದನ್ನು ಇಡುವಂತ ಪ್ರಯತ್ನ, ಯಾಕಂದ್ರೆ ಈ ವಿಚಾರದಲ್ಲಿ ಅವರಿಗೆ ಗೊಂದಲಗಳಿದೆ. ಏನಾಗಬಹುದು ಅಂದ್ರೆ, ಇಂತಹ ಪ್ರಕರಣಗಳು ಅವರ ದೂರ್ನಲ್ಲೇ ಬರೆದಿದ್ರು. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇದು ಮೊದಲು, ಖಂಡಿತವಾಗ್ಲೂ ಕೂಡ. ಯಾಕಂದ್ರೆ ನಾವು ತುಂಬಾ ಬ್ಯಾಕ್ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ತೀರಾ ಇತ್ತೀಚಿನ ದಿನಗಳಲ್ಲಿ ಮತ್ತು ಮಾಧ್ಯಮಗಳ ವರದಿಗಳನ್ನೆಲ್ಲ ನೋಡಿದಾಗ ನಾವು ಇಂಥ ಪ್ರಕರಣಗಳ ಬಗ್ಗೆ, ಅಂದ್ರೆ ಆ ದೂರಿನಲ್ಲಿರುವ ಅಂಶಗಳನ್ನ ನಾನು ಹೇಳ್ತಾ ಇದ್ದೀನಿ, ಆ ದೂರಿನಲ್ಲಿರುವ ಅಂಶಗಳ ವಿಚಾರಕ್ಕೆ ನಾವು ಬಂದ್ರೆ ಅಂತಹ ದೂರುಗಳನ್ನ ನಾನು ಇಷ್ಟರವರೆಗಂತೂ ಖಂಡಿತವಾಗ್ಲೂ ನೋಡಿಲ್ಲ. ನೂರಾರು ಹೆಣಗಳನ್ನ ಈ ರೀತಿಯಾಗಿ ಹೂತಿಟ್ಟುವಂಥದ್ದು, ಕೊಲೆ ಆಗಿರುವಂತದ್ದು, ಮತ್ತೊಂದು ಮಗದೊಂದು ಅನ್ನುವಂಥ. ಹೀಗಾಗಿ ಧರ್ಮಸ್ಥಳ ಗ್ರಾಮದ ಜನರ ಮನಸ್ಥಿತಿಗಳಲ್ಲೂ ಕೂಡ ಅಂತದ್ದೇ ಇದೆ, ಆ ಗೊಂದಲದಲ್ಲಿದ್ದಾರೆ. ಅವರು ಅದನ್ನ ಚರ್ಚೆಗೆ ಒಳಪಡಿಸುವಂತ ರೀತಿಯಲ್ಲಿ, ಅಂದ್ರೆ ನಾನು ಬಂದು ಕಳೆದ ಭಾನುವಾರದ ಹೊರತುಪಡಿಸಿ 1 ವಾರ ಆಯ್ತು. 1 ವಾರ ಈ ಭಾಗದಲ್ಲಿ ಸುತ್ತಾಡುವಾಗ, ಹೋಟೆಲ್ಗಳಿಗೆ ಹೋದಾಗ, ಅಂಗಡಿಗಳಿಗೆ ಹೋದಾಗ ಕೆಲವೊಬ್ಬರಿಂದ ನೇರ ಒಪಿನಿಯನ್ಸ್ ಗಳು ಬರುತ್ತೆ. ಕೆಲವೊಬ್ಬರಿಂದ ಇಲ್ಲ ಸರ್ ಆಗಿ ಅದರಿಂದ ಯಾವ್ದಾದ್ರು ಒಂದು ಏನಾಗುತ್ತೆ ಅದನ್ನ ನಾವು ವೇಟ್ ಮಾಡ್ತಾ ಇದೀವಿ ಅನ್ನುವಂಥದ್ದು ಒಂದು ಮಾತುಗಳನ್ನು ಅವ್ರು ಆಡ್ತಾ ಇದ್ದಾರೆ. ಮತ್ತೆ ಇನ್ನೊಂದಿದೆ, ಅಂದ್ರೆ ಇಷ್ಟು ದಿನ ಆ ದೂರುದಾರ ಯಾವಾಗ ಪ್ರಥಮ ಬಾರಿಗೆ ಪ್ರತ್ಯಕ್ಷ ಆಗ್ತಾನೆ, ಅಲ್ಲಿಂದ ನಿನ್ನೆಯವರೆಗೆ ನಡೆದದ್ದು ಒಂದು ತೂಕ ಆದ್ರೆ ಇವತ್ತು ಮತ್ತು ಇವತ್ತಿನಿಂದ ಮುಂದೆ ಆಗುವಂತದ್ದು ಅಷ್ಟೇ ತೂಕದ ಪ್ರಕ್ರಿಯೆಗಳು ಅಂತ ನನಗನ್ನಿಸುತ್ತೆ. ಈ ಕಾರ್ಯಾಚರಣೆಗಳು ಒಂದು ಭಾಗ, ಮುಂದಿನ ದಿನಗಳಲ್ಲಿ ಆಗುವ ವೈಜ್ಞಾನಿಕವಾದ ಅದರ ಏನು ವಿಶ್ಲೇಷಣೆಗಳೆಲ್ಲ ಇವೆಲ್ಲ, ಇದೆಲ್ಲ ಬಹಳ ಮುಖ್ಯ ಆಗುತ್ತೆ ಅಂತ ಮುಂದೆ. ಯಾಕಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಇವತ್ತಿನ ದಿನ ಬಹಳ ಒಂದು ರೀತಿಯಾದಂತಹ ನಿರ್ಣಾಯಕ ದಿನ ಅನ್ನುವಂಥದ್ದು. ಯಾಕಂದ್ರೆ ಅಲ್ಲಿ ಮೃತದೇಹದ ಕಳೆಬರ ಆಗಿರ್ಲಿ, ಅಸ್ಥಿಪಂಜರ ಆಗಿ ಆತ ಹೇಳದಂತೆ ಅದು ಸಿಕ್ಕಿದ್ರೆ ಖಂಡಿತವಾಗ್ಲೂ ಅದು ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ಬೋದು ತನಿಖೆ. ನಾನು ಆಗ್ಲೇ ಹೇಳಿದ ಹಾಗೆ ಒಂದು ಈಗ ಆತ ದೂರಿನಲ್ಲಿ ಹೇಳಿದಾನೆ, ಮೇಲ್ವಿಚಾರಕ ಇದ್ದಾನೆ, 8-15 ಗಂಟೆಗಳ ಕಾಲ ವಿಚಾರಣೆ ನಡೆದಿದೆ, ಅದರಲ್ಲಿ ಒಂದಷ್ಟು ಜನರ ಹೆಸರುಗಳಿವೆ. ಆದ್ರೆ ಆ ಎಲ್ಲ ಹೆಸರುಗಳನ್ನ ಈ ತನಿಖಾಧಿಕಾರಿಗಳು ತಲುಪಬೇಕಾದ್ರೆ ಇಲ್ಲಿ ಏನಾದ್ರೂ ಅವರಿಗೆ ಸಿಗಬೇಕು. ಸಾಕ್ಷ್ಯ ಸಿಗದೆ ಇದ್ರೆ ಅವರನ್ನ ತಲುಪಲಿಕ್ಕೆ ಸಾಧ್ಯ ಇಲ್ಲ, ಆರೋಪಗಳೇ ಸುಳ್ಳು ಅನ್ನುವಂಥದ್ದು ಆಗೋಗ್ಬಿಡುತ್ತೆ. ಹಾಗಾಗಿ ಅವರನ್ನ ತಲುಪುವ ಪ್ರಯತ್ನದ ಭಾಗವಾಗಿ ಆ ಎಲ್ಲ ಆರೋಪಗಳಿಗೆ ಮೂಲ, ಅಂದ್ರೆ ಇಲ್ಲಿ ಸಿಗುವಂತ ದಾಖಲೆಗಳೇನಿದೆ, ಇಲ್ಲಿ ಸಿಗುವಂತ ಸಾಕ್ಷ್ಯಗಳೇನಿದೆ, ಅದು ದೊಡ್ಡ ಮಟ್ಟದಲ್ಲಿ ಮುಂದಿನ ಅಷ್ಟು ತನಿಖೆಗಳಿಗೆ ದೊಡ್ಡ ಮಟ್ಟದ ಅಧಿಕಾರಿಗಳು ಯಾವುದೇ ರಿಸ್ಕ್ ತಗೊಳ್ಳಿಕ್ಕೆ ತಯಾರಿಲ್ಲ ಅನ್ನೋದು ಸ್ಪಷ್ಟ. ಯಾಕಂದ್ರೆ ಮಲ್ಲಿಕಟ್ಟೆ SIT ಕಚೇರಿಯಲ್ಲಿ 15 ಗಂಟೆಗಳ ಕಾಲ ನಡೆದಂತಹ ಪ್ರಕ್ರಿಯೆಗಳಿರ್ಬೋದು, ನಿನ್ನೆ ಇಡೀ ದಿನ 13 ಜಾಗಗಳನ್ನ ಗುರುತಿಸುವಂತಹ ಸಂದರ್ಭದ ಕಾರ್ಯಾಚರಣೆ ಇರ್ಬೋದು, ಇವತ್ತು ಒಂದು ಹೊಂಡಕ್ಕೆ 5-6 ಗಂಟೆಯಿಂದ ನಡೀತಾ ಇದೆ. ಸೊ ಯಾವುದೇ ರಿಸ್ಕ್ ಅನ್ನು ತಗೊಳ್ಳಿಕ್ಕೆ ಅಧಿಕಾರಿಗಳು ತಯಾರಿಲ್ಲ ಅನ್ನೋದು ಸ್ಪಷ್ಟ. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಆರಂಭದಲ್ಲಿ ಇದು SP ಅರುಣ್ ಅವರ ನೇತೃತ್ವದಲ್ಲಿ ತನಿಖೆ ಆಗ್ತಾ ಇದೆ. ಒಂದು ಜಿಲ್ಲೆಯ ಪೊಲೀಸ್ ಕ್ಯಾಡರ್ ಇದನ್ನ ತನಿಖೆ ಮಾಡ್ತಾ ಇದ್ದೇನೆ ಅಂದಾಗ ಅನೇಕರಿಗೆ ಅದರ ಬಗ್ಗೆ ಗೊಂದಲಗಳಿತ್ತು. ಒಂದು ತನಿಖಾ ಸಂಸ್ಥೆ, ಒಬ್ಬ IPS ಅಧಿಕಾರಿ, ಒಬ್ಬ ಸಬ್ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಇಷ್ಟು ಹೆಣಗಳನ್ನು ಹೊತ್ತದನ್ನು ಯಾಕೆ ತನಿಖೆ ಮಾಡ್ತಾರೆ ಅನ್ನುವಂತ ವಾದಗಳೆಲ್ಲ
ಎಲ್ಲ ಚರ್ಚೆಗಳಲ್ಲಿ ಇತ್ತು. ಆದ್ರೆ ಈಗ ನಮಗೂ ಕೂಡ ಒಂದು IPS ಅಧಿಕಾರಿಯ ತನಿಖಾಧಿಕಾರಿ ಆದಾಗ ಯಾವ ರೀತಿ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದು ಒಂದು ಕಡೆಯ ವಾದ. ಆದ್ರೆ ಅವರು ತನಿಖೆಯಲ್ಲಿ ಯಾವುದೇ ರೀತಿಯಾದಂತ ಅಂದ್ರೆ ಯಾವ ಇದಕ್ಕೆ ಅನುಮಾನಗಳಿಗೆ ಆಸ್ಪದ ಕೊಡ್ತಾ ಇಲ್ಲ. ಅಂದ್ರೆ ಅಲ್ಲಿ ಆರಂಭದಲ್ಲಿ ಆಗಿದ್ದೇನೆಂದ್ರೆ ಆ ತನಿಖೆಯ ಬಗ್ಗೆ ಅಪಸ್ವರ ಕೇಳಿಬರಕ್ಕೆ ಕಾರಣ ಆಗಿರೋ ದೂರುದಾರನ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅನ್ನುವಂಥದ್ದು, ದೂರುದಾರನ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು, ಪಾಲಿಗ್ರಾಫ್ ತನಿಖೆ ಮಾಡಬೇಕು, ಮತ್ತೊಂದು ಮಗದೊಂದು ಅನ್ನುವಂಥ ಚರ್ಚೆಗಳಾಯ್ತು. ಆ ಸಂದರ್ಭದಲ್ಲಿ SIT ಬಗ್ಗೆ ಆಗ್ರಹಗಳು ಬಂತು. ಆದ್ರೆ SIT ಫಸ್ಟ್ ತೆಗೆದುಕೊಂಡ ನಿರ್ಧಾರವೇ ಆ ದೂರದಾರ ಏನ್ ಹೇಳ್ತಾ ಇದ್ದಾರೆ, ಆ ವಕೀಲರು ಏನ್ ಹೇಳ್ತಾ ಇದ್ದಾರೆ, ಅದೇ ನಿರ್ಧಾರವನ್ನ SIT ತೆಗೆದುಕೊಂಡಿದೆ ಮತ್ತು ಅವರಿಗೆ ಬೇಕಾದ ರೀತಿಯಲ್ಲಿ ಇಲ್ಲಿ ತನಿಖೆಗಳನ್ನು ಪ್ರಕ್ರಿಯೆಗಳನ್ನ ಕೂಡ ನಡೆಸ್ತಾ ಇಷ್ಟೇ ಸೀರಿಯಸ್ ಆಗಿ 13 ಪಾಯಿಂಟ್ಗಳಲ್ಲೂ ಕೂಡ ಅವರು ಮಾಡ್ತಾರೆ ಅಂತ ನನಗನ್ಸುತ್ತೆ. ಯಾಕಂದ್ರೆ ಈಗ ಒಂದು ಕಡೆ ಸಿಗದೆ ಇರಬಹುದು, 2 ಕಡೆ ಸಿಗದೆ ಇರಬಹುದು, 3 ಕಡೆ ಸಿಗದೆ ಇರಬಹುದು, 10 ಕಡೆ ಸಿಗದೆ ಇರಬಹುದು. ಸೊ 13ನೇ ಪಾಯಿಂಟ್ ವರೆಗೂ ಇದೇ ರೀತಿ ಕಾರ್ಯಾಚರಣೆ ಮಾಡಬಹುದು ಅಂತ SIT ತೆಗೆದುಕೊಂಡ ನಿರ್ಧಾರದ ಪ್ರಕಾರ ಅವರು 15 ಜಾಗಗಳು ಅಂತ ಹೇಳಿದ್ದಾರೆ. ಅಂದ್ರೆ ಆತ 106 ಹೇಳಿರಬಹುದು, ಆದ್ರೆ ಆರಂಭಿಕ ತನಿಖೆಗಳಲ್ಲಿ 100 ಜಾಗಗಳನ್ನ ಹೂಳುವಂತದ್ದು ಅಥವಾ 100 ಜಾಗಗಳನ್ನ ಸಮಾಧಿಗಳನ್ನ ಅಗೆಯುವಂತ ಪ್ರಕ್ರಿಯೆಗಳನ್ನ ಅಷ್ಟು ಸುಲಭಕ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ತನಿಖೆಯ ವಿಳಂಬತೆಗೆ ಕೂಡ ಕಾರಣ ಆಗಬಹುದು. ಹಾಗಾಗಿ ಆರಂಭದಲ್ಲಿ ಒಂದು 15 ಅವರು ನೋಟ್ ಮಾಡಿದ್ದಾರೆ. 15 ನೋಟ್ ಮಾಡಿ 15ರಲ್ಲಿ ಹುಡುಕುವಂತ ಪ್ರಕ್ರಿಯೆಗಳಾಗಬಹುದು. ಹಾಗಂತ ನನಗೆ ಅನಿಸುವಂತದ್ದು 15 ಹುಡುಕದ ನಂತರ ಇಡೀ ಪ್ರಕರಣವನ್ನು ಅವರು ಬಿಟ್ಟು ಬಿಡ್ತಾರೆ ಅಂತಲ್ಲ. 15ರಲ್ಲೂ ಏನು ಸಿಗ್ಲಿಲ್ಲ, 15ರಲ್ಲೂ ಮತ್ತೆ ಮಾಡ್ತಾರೆ, ಮತ್ತೆ ಆತನನ್ನ ಜಾಗ ಗುರುತಿಸುವ ಪ್ರಕ್ರಿಯೆಗಳ ಎಕ್ಸ್ಕ್ಲೂಸಿವ್ ಆಗಿ ಇದಕ್ಕೆ ಅಂತಲೇ ಒಂದು ತನಿಖಾ ಸಂಸ್ಥೆ ಇರೋದ್ರಿಂದ ಎಲ್ಲವೂ ಕೂಡ ಕ್ರಮಬದ್ಧವಾಗಿ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶ ಇರುತ್ತೆ ಮತ್ತು ಅವರಿಗೆ ಸಂಪನ್ಮೂಲಗಳಿವೆ, ಅವರಿಗೆ ವ್ಯವಸ್ಥೆಗಳಿವೆ. ಆ ತನಿಖಾಧಿಕಾರಿಗಳನ್ನ, ಯಾಕಂದ್ರೆ ಇಲ್ಲಿ ಇಂಟ್ರೆಸ್ಟಿಂಗ್, ಯಾಕಂದ್ರೆ ಅಲ್ಲಿ 20 ಜನ ಅಧಿಕಾರಿಗಳನ್ನ ಕೊಟ್ಟಿದ್ದಾರೆ. ಆ 20 ಜನರನ್ನ ಅವರವರ ಕರ್ತವ್ಯಗಳಿಂದ ರಿಲೀವ್ ಮಾಡಲಾಗಿದೆ. ನಿಮ್ಮ ವ್ಯಾಪ್ತಿಯ ಅಲ್ಲಿಂದ ಬರಿದ್ದಾರೆ. ಮತ್ತೆ ANF ಬಹಳ ಮುಖ್ಯವಾಗಿ ANF ಬಹಳ ಆಕ್ಟಿವ್ ಆಗಿ ಕಳೆದ 2 ವರ್ಷ ಕೆಲಸ ಮಾಡ್ತಾ ಇತ್ತು. ವಿಕ್ರಮಗೌಡ ಹತ್ಯೆ ಆಯ್ತು, ಒಂದಿಷ್ಟು ಜನ ಸರೆಂಡರ್ ಆದ್ರು, ಆಮೇಲೆ ಬರ್ಖಾಸ್ತು ಅಂತ ಹೇಳಿ ಆಯ್ತು. ಸೊ ಅಲ್ಲಿ ಎಫಿಷಿಯನ್ಸಿಯನ್ನೇ ಇಲ್ಲಿ ಬಳಸ್ಕೊತಾ ಇದ್ದಾರೆ ಅಂತ. ಬಹುತೇಕ ಕಾರ್ಯಾಚರಣೆ ಅರಣ್ಯ ಭಾಗದಲ್ಲೇ ಆಗಬೇಕಾದ ಕಾರಣ ಈ ಮಾತಿಗೆ ಒಂದು, ಯಾಕಂದ್ರೆ ನಾವು ಇಲ್ಲಿ ಒಂದು ವಾದ ಚರ್ಚೆಗಳಾಯ್ತು. ನಿನ್ನೆ ಕೂಡ ನನಗೂ ಕೂಡ ಕೆಲವು ಪ್ರಶ್ನೆಗಳು ಬಂತು. ನಿನ್ನೆ ಗುರುತಿಸಿದ್ದಾರೆ ರಾತ್ರಿ ವೇಳೆ ಏನಾದ್ರು ಸಾಕ್ಷ್ಯನಾಶ ಆಗಬಹುದಾ, ಹಾಗಾಗಿ ನಾವು ಕೂಡ ರಾತ್ರಿ ವೇಳೆ ಕೂಡ ಈ ಭಾಗಕ್ಕೆ ಬಂದಂತ ಸಂದರ್ಭದಲ್ಲಿ ನೀವೇ ಹೇಳದಂತೆ ಇಡೀ ಕಾಡಿನಲ್ಲಿ ಕೂಂಬಿಂಗ್ ಕಾರ್ಯಾಚರಣೆ ಸೇರಿದಂತೆ ನಕ್ಸಲರ ಅಷ್ಟು ಚಟುವಟಿಕೆಗಳ ಮೇಲೆ ಹದ್ದಿನ ಕಣ್ಣು ಇಟ್ಟಿದ್ದಂತ ANF ಟೀಮ್ ಇಲ್ಲಿ ಅವರ ಕೆಲಸಗಳಲ್ಲಿ ಗನ್ಗಳನ್ನು ಹಿಡಿದು ಇಲ್ಲಿ ಕಾಯ್ತಾ ಇರುವಂತದನ್ನ ನಾವು ನೋಡ್ಕೊಂಡು ಬಂದದ್ದು. ಹಾಗಾಗಿ ಸಾಕ್ಷ್ಯನಾಶದ ಅನುಮಾನಗಳೇನಿದ್ರು ಖಂಡಿತವಾಗ್ಲೂ ದೂರದಾರಿಗೆ ಅವಕಾಶಗಳಿದೆ. ಅಂತಹ ಸಾಕ್ಷ್ಯಗಳಿದ್ರೆ ಅದನ್ನ SITಯ ಮುಂದೆ ಕೊಡುವಂತದ್ದು ಅಥವಾ ವಕೀಲರಿಗೂ ಕೂಡ ಅಂತ ಅವಕಾಶಗಳಿದೆ. ದೂರದಾರರು ಅವರ ವಕೀಲರು ಎಲ್ಲರೂ ಇದ್ದಾರೆ ಸ್ಥಳದಲ್ಲಿ. ಸೊ ನಿನ್ನೆ ಒಂದಿತ್ತು ಉತ್ಖನನ ಆಗುವಾಗ ದೂರದಾರ ಬರಬೇಕಾಗಿಲ್ಲ ಅಂತ. ಸೊ ಬರಬೇಕು, ಬರೋದು ಯಾಕೆ ಮುಖ್ಯ ಅಂತ ಈಗ ಗೊತ್ತಾಗ್ತದೆ. ಖಂಡಿತವಾಗ್ಲು ಇದು ಈ ಪ್ರಶ್ನೆ ಯಾವುದು ವ್ಯಾಲಿಡ್, ಯಾಕಂದ್ರೆ ನನಗೂ ಕೂಡ ಆ ವಿಚಾರದಲ್ಲಿ ಒಂದಷ್ಟು ಗೊಂದಲ ಇತ್ತು. ಮತ್ತೆ ದೂರದಾರನ್ನ ಕರ್ಕೊಂಡು ಬರ್ತಾರೆ, ಇಂಥ ರಿಸ್ಕ್ ಗಳನ್ನ ಆ ತನಿಖಾಧಿಕಾರಿಗಳು ತೆಗೆದುಕೊಳ್ತಾರೆ. ಒಮ್ಮೆ ಆತ ತೋರಿಸಿದ ಮೇಲೆ ಅವರಿಗೆ ಬೇಕಾದಾಗ ಅವ್ರು ಅಗಿತಾರೆ. ಆದ್ರೆ ಅದರ ಇಂಪಾರ್ಟೆನ್ಸ್ ಅರ್ಥ ಆಗುವಂತದ್ದು ಈಗ, ಯಾಕಂದ್ರೆ ತನಿಖಾಧಿಕಾರಿಗಳೇ ಬಂದಿದ್ರೆ 4 ಫೀಟ್ ಅಗಿತಾ ಇದ್ರು, 6 ಫೀಟ್ ಅಗಿತಾ ಇದ್ರು, ಆ ನಂತರ ಏನು ಸಿಕ್ಕಿಲ್ಲ. ಆಗ್ರಹ ಮಾಡಿದ್ದಾರೆ ಇನ್ನು ನೋಡ್ಬೇಕು, ಯಾಕಂದ್ರೆ ಮಣ್ಣೆಲ್ಲ ಬಂದಿರಬಹುದು, ನೆರೆ ಬಂದಿರಬಹುದು, ಜಾಗ ಮಣ್ಣು ಏರಿಕೆ ಆಗಿರಬಹುದು. ಸೊ ಅವನಿಗೆ ಅವನ ವಿಷಯವನ್ನು ಹೇಳಲಿಕ್ಕೆ ಇಲ್ಲೇ ಅವಕಾಶ ಇತ್ತು, ನಾಳೆ ಪ್ರಶ್ನೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.